ಅರಣ್ಯ ಸಚಿವರ ತವರು ಜಿಲ್ಲೆಯಲ್ಲಿ ಕೆಲ ಭೂಗಳ್ಳರು ಸರ್ಕಾರಿ ಜಾಗದಲ್ಲಿ ನಿವೇಶನ ಮಾಡಿ ಅದನ್ನ ಕೆಲ ಬಡವರಿಗೆ ಮಾರಾಟ ಮಾಡಿದ್ದಾರೆ. ಕೆಲವರು ನಿವೇಶನ ಖರೀದಿ ಮಾಡಿ ಮನೆ ಕಟ್ಟಿ ಜೀವನ ಕೂಡ ಮಾಡ್ತಿದ್ದಾರೆ. ಅಂಥವರಿಗೆ ಈಗ ಸಂಕಷ್ಟ ಎದುರಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕಳೆದ 40 ವರ್ಷಗಳಿಂದ ನಾವಿಲ್ಲಿ ಪ್ಲಾಟ್ ತೊಗೊಂಡಿದ್ದೀವಿ, ಮನೆ ನಿರ್ಮಾಣ ಮಾಡಿದ್ದೀವಿ. ಟೋಟಲಿ ಇದಕ್ಕೆ ಯಾರು ಹೊಣೆ? ನಾವಿವತ್ತು ಸಾಕಷ್ಟು ಕಷ್ಟಪಟ್ಟು ಏನದಂದ್ರೆ ಸಾಲ ಸೂಲ ಮಾಡಿ ಏನದಂದ್ರೆ ಇಲ್ಲಿ ಏನಂದ್ರೆ ಮನೆಗೆ ನಾವು ಪ್ಲಾಟನ್ನು ಕಟ್ಕೊಂಡಿದ್ದೀವಿ, ಮನೆಯನ್ನು ಕಟ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಎಸ್, ಬೀದರ್ನ ಗೊರ್ನಾಳ ಶಹಾಪುರ ಸಮೀಪ 100 ಎಕರೆ ಅರಣ್ಯ ಇಲಾಖೆ ಸರ್ಕಾರಿ ಭೂಮಿಯನ್ನ ಕೆಲ ಭೂಗಳ್ಳರು ಒತ್ತುವರಿ ಮಾಡಿಕೊಂಡಿದ್ರು. ಈ ಭೂಮಿಯಲ್ಲಿ ಸೈಟ್ ಮಾಡಿ ಬಡವರಿಗೆ ಲಕ್ಷಾಂತರ ರೂಪಾಯಿಗೆ ಸೇಲ್ ಮಾಡಿದ್ದಾರೆ. ಸಾಲ ಸೋಲ ಮಾಡಿ ಸೈಟ್ ಖರೀದಿ ಮಾಡಿದವರ ಪೈಕಿ ಕೆಲವರು ಮನೆಗಳನ್ನ ನಿರ್ಮಿಸಿಕೊಂಡಿದ್ದಾರೆ. ಇನ್ನು ಕೆಲವರು ಮನೆಗಳನ್ನ ನಿರ್ಮಿಸಿಕೊಳ್ಳುವ ತಯಾರಿಯಲ್ಲಿದ್ದಾರೆ. ಆದರೆ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಭೂಮಿ ನಮ್ಮದು, ಸರ್ಕಾರಿ ಭೂಮಿ ಅಂತ ಹೇಳುತ್ತಿದ್ದಾರೆ. ಆದರೆ ಸರ್ಕಾರಿ ಭೂಮಿಯಲ್ಲಿ ಅಕ್ರಮವಾಗಿ ನಿವೇಶನ ಮಾಡಿ ಮಾರಾಟ ಮಾಡಿದ ಭೂಗಳ್ಳರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ ಅರಣ್ಯ ಇಲಾಖೆ ಯಾಕೆ ಮೌನ ವಹಿಸಿದೆ? ಇತ್ತ ಸಾಲ ಸೋಲ ಮಾಡಿ ನಿವೇಶನ ಖರೀದಿ ಮಾಡಿ ಮನೆ ನಿರ್ಮಿಸಿಕೊಂಡವರು ಹಾಗೂ ಖರೀದಿಸಿದವರು ದಿಕ್ಕು ತೋಚದೆ ಕಂಗಾಲಾಗಿದ್ದಾರೆ. ನಮ್ದೊಂದು ರೂಮ್ ಇತ್ತು, ರೂಮ್ ಬಿ ಇದು ಆಗೋಗ್ಯದ. ಬರಸ್ತನ ಏನು ಅಲ್ಲಿ ಇಲ್ಲೇ ಪ್ಲೇಸ್ನಾಗ ಫುಲ್ ಖಾಲಿ. ಯಾವುದಂತೆ ನಮಗೆ ಗೊತ್ತಾಗ್ತಾ ಇಲ್ಲ. ನಮಗೆ ಭಾಳ ಕಷ್ಟ ಆಗ್ಯದ. ಪೇಪರ್ಸ್ ಎಲ್ಲ ಅವ ನಮ್ಮ ಹತ್ರ. ಅದೇ ನಾವು ಅದು ಕೊಡಸ್ತನ ನಾವು ಇಲ್ಲಿಂದ ಹೋಗಲ್ಲ ಸರ್. ನಮಗೆ ಬೇಕು. ಇನ್ನು ಸೈಟ್ ಖರೀದಿ ಮಾಡಿದವರ ಬಳಿ ನಗರಸಭೆಯ ತೆರಿಗೆ ಸೇರಿ ಎಲ್ಲ ದಾಖಲೆಗಳು ಇದ್ದು, ಇನ್ನು ಕಳೆದ 30 ವರ್ಷಗಳಿಂದ ಕೆಲವರು ಇಲ್ಲೇ ವಾಸವಾಗಿದ್ದಾರೆ. ಇಷ್ಟು ದಿನ ಅರಣ್ಯ ಇಲಾಖೆ ಇತ್ತ ಸುಳಿದಿಲ್ಲ, ಸರ್ಕಾರಿ ಭೂಮಿ ಅಂತ ಗುರುತು ಸಹ ಮಾಡಿಲ್ಲ. ಈಗ ಏಕಾಏಕಿ ಬಂದು ಈ ಭೂಮಿ ಅರಣ್ಯ ಇಲಾಖೆಗೆ ಸೇರಿದ್ದು ಅಂತ ಯಾವುದೇ ನೋಟಿಸ್ ನೀಡದೆ ಮನೆಗಳನ್ನ ತೆರವು ಮಾಡುವುದು, ನಿವೇಶನಗಳನ್ನ ಕಬ್ಜಾ ಮಾಡ್ತಿರುವುದು ಯಾವ ನ್ಯಾಯ ಎನ್ನುತ್ತಿದ್ದಾರೆ ಸಾರ್ವಜನಿಕರು. ವಿದೌಟ್ ನೋಟಿಸ್ ಯಾವುದೇ ಮಾಹಿತಿ ಇಲ್ಲದೆ ಅವ್ರು ಮಾಡಿರೋದು ಇದು ತುಂಬಾ ತಪ್ಪಾಗಿರ್ತದೆ. ಅವ್ರು ಏನು ಹಾನಿಯಾಗಿದೆ ಅದು ಹಣ ಕೊಡಬೇಕು. ಸಚಿವರು ದಯಮಾಡಿ ಈ ಸ್ಥಳಕ್ಕೆ ಬಂದು ಇಲ್ಲಿದ್ದಂಥ ಜನರ ಬಡ ಜನರ ತನ್ನ ಹೊಟ್ಟೆಯನ್ನು ಹೊಡೆದು ಒಂದೊಂದು ಪೈಸಾ ಜಮಾ ಮಾಡಿ ತೊಗೊಂಡಿರ್ತಾರೆ. ಇದಕ್ಕೆ ಇಲ್ಲಿ ಅವ್ರು ಬಂದು ಇದು ಸಮಸ್ಯೆ ಪರಿಹಾರ ಮಾಡಬೇಕು. ಇವ್ರಿಗೆ ಇಲ್ಲೇ ಸ್ಥಳ ಕೊಡಬೇಕು. ಸಚಿವರಾದ ರಹೀಂ ಖಾನ್, ಈಶ್ವರ್ ಖಂಡ್ರೆ ಸರ್ಕಾರಿ ಭೂಮಿಯಲ್ಲಿ ಸೈಟ್ ಮಾಡಿ ಮಾರಾಟ ಮಾಡಿದ ಭೂಗಳ್ಳರಿಗೆ ಬಿಸಿ ಮುಟ್ಟಿಸ್ತಾರ? ಭೂಗಳ್ಳರ ದರ್ಬಾರ್ಗೆ ಬ್ರೇಕ್ ಹಾಕ್ತಾರ? ಕಾದು ನೋಡಬೇಕು. ಏನದಂದ್ರೆ ಸಚಿವರು ಮಧ್ಯ ಪ್ರವೇಶ ಮಾಡಬೇಕು, ನಮ್ಮ ನ್ಯಾಯ ಕೊಡಬೇಕು. ನಮ್ದೇನು ಈಗಾಗಲೇ ನಿವೇಶನಗಳು ನಮಗೆ ಕೊಡಲೇಬೇಕು, ಇಲ್ಲಾಂದ್ರೆ ನಾವು ಇಲ್ಲಿಂದ ಹೋಗಲ್ಲ ಅಂತೇಳಿ ಜನರು ಈಗಾಗಲೇ ನಿವೇಶನ ಕಳ್ಕೊಂಡಂಥ ಬಡವರೆಲ್ಲ ಒಂದು ಕಡೆ ಕಣ್ಣೀರು ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಈಗಲಾದ ರಾಜ್ಯದ ಅರಣ್ಯ ಸಚಿವರು ಮತ್ತು ಪರವಳಿ ಸಚಿವರು ಈ ಒಂದು ನಿವೇಶನ ಕಳ್ಕೊಂಡಂಥ ಜನರಿಗೆ ನ್ಯಾಯ ಕೊಡ್ತಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ದಿನದ ಟಾಪ್ 30 ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಕೇಂದ್ರ ಸರ್ಕಾರದ ಆರ್ಥಿಕ ದೌರ್ಜನ್ಯವನ್ನ ಖಂಡಿಸಿ ಇಂದು ಬೆಳಗ್ಗೆ 11ಕ್ಕೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ನಾಯಕರು ಚಲೋ ದಿಲ್ಲಿಯನ್ನ ನಡೆಸಲಿದ್ದಾರೆ. ಇದು ರಾಜಕೀಯ ಪ್ರತಿಭಟನೆಯಲ್ಲ, ಪಕ್ಷಾತೀತ ಹೋರಾಟ ಎಂದು ನಿರೂಪಿಸಲು ಸಿಎಂ ಪ್ಲಾನ್ ಅನ್ನ ಮಾಡಿದ್ದಾರೆ. ಇಂದಿನ ಪ್ರತಿಭಟನೆಯಲ್ಲಿ ಪಕ್ಷಾತೀತವಾಗಿ ಭಾಗಿಯಾಗುವಂತೆ ರಾಜ್ಯದ ಎಂಎಲ್ಎ ಸಂಸದರಿಗೆ ಸಿಎಂ ಸಿದ್ದರಾಮಯ್ಯ ಪತ್ರವನ್ನ ಬರೆದು ಮನವಿಯನ್ನ ಮಾಡಿದ್ದಾರೆ. ಇನ್ನು ಬಿಜೆಪಿ ಲೋಕಸಭಾ ಹಾಗೂ ರಾಜ್ಯಸಭಾ ಸಂಸದರಿಗೆ ಪತ್ರವನ್ನ ಬರೆದು ರಾಜ್ಯದ ಪರ ಧ್ವನಿ ಎತ್ತುವಂತೆ ಕೋರಿದ್ದಾರೆ. ಅತ್ತ ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರು ಕಹಳೆಯನ್ನ ಮೊಳಗಿಸಿದ್ರೆ, ಇತ್ತ ಬೆಂಗಳೂರಿನಲ್ಲಿ ಕೇಸರಿ ನಾಯಕರು ಸಮರವನ್ನೇ ಸಾರಲಿದ್ದಾರೆ. ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಖಂಡಿಸಿ ಇವತ್ತು ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಲಿದ್ದಾರೆ. ವಿಧಾನಸೌಧದ ಆವರಣದ ಗಾಂಧಿ ಪ್ರತಿಮೆಯ ಮುಂದೆ ಬೆಳಗ್ಗೆ 11 ಗಂಟೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಕೋಟಾ ಶ್ರೀನಿವಾಸ್ ಪೂಜಾರಿ ನೇತೃತ್ವದಲ್ಲಿ ಧರಣಿ ನಡೆಯಲಿದೆ. ಬಿಜೆಪಿ ಶಾಸಕರು, ಪರಿಷತ್ ಸದಸ್ಯರು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ. ಅನುದಾನ ತಾರತಮ್ಯವನ್ನ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಡಲಿದ್ದಾರೆ. ಅನುದಾನ ವಿಚಾರವಾಗಿ ಕಾಂಗ್ರೆಸ್ ಡೊಂಬರಾಟ ಮಾಡುತ್ತಿದೆ ಎಂಬ ಬಿಜೆಪಿ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ರು. ಇನ್ನು ದೆಹಲಿಯಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯಿಸಿದ ಅವರು, ಬಿಜೆಪಿ ನಾಯಕರು ಡೊಂಬರಾಟ ಮಾಡುತ್ತಿರುವುದು ನಾವಲ್ಲ, ಎಲ್ಲವನ್ನ ಇಂದಿನ ಪ್ರತಿಭಟನೆಯಲ್ಲಿ ಮಾಡುತ್ತೇನೆ ಎಂದು ತಿರುಗೇಟನ್ನ ಕೊಟ್ಟರು. ಬಿಜೆಪಿ ಒಂದು ಹೇಳಿದೆ, ಇದೊಂದು ರಾಜಕೀಯ ಡೊಂಬರಾಟ ಮಾಡ್ತಾ ಇದೆ ಅನ್ನುವಂಥದ್ದು ಸರ್. ಬಿಜೆಪಿ ಒಂದು ಹೇಳಿದೆ, ಇದೊಂದು ರಾಜಕೀಯ ಡೊಂಬರಾಟ ಮಾಡ್ತಾ ಇದೆ ಅನ್ನುವಂಥದ್ದು ಸರ್. ಬಿಜೆಪಿ ಒಂದು ಹೇಳಿ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಅನುದಾನ ಸಮರಕ್ಕೆ ಕೈ ಜೋಡಿಸುವಂತೆ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಸಿಎಂ ಪತ್ರವನ್ನು ಬರೆದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕನ್ನಡ ನಾಡಿಗೆ ಆಗ್ತಾ ಇರುವ ಅನ್ಯಾಯದ ವಿರುದ್ಧ ಹೋರಾಡೋಣ, ನಮ್ಮ ಜೊತೆ ಕೈ ಜೋಡಿಸಿ ಅಂತ ಸಿದ್ದರಾಮಯ್ಯ ಮನವಿಯನ್ನ ಮಾಡಿದ್ದಾರೆ.
ಬಿಜೆಪಿ ಸಂಸದರು ಜೆಡಿಎಸ್ ಸಂಸದರಿಗೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಕೋರ್ಕೊಂಡಿದ್ದಾರೆ. ಇಂದು ವಿಧಾನಸೌಧದ ಆವರಣದ ಗಾಂಧಿ ಪ್ರತಿಮೆ ಬಳಿ ನಡೆಯಲಿರುವ ಬಿಜೆಪಿ ಪ್ರತಿಭಟನೆ ವಿರುದ್ಧ ಸಚಿವ ಕೆಎಚ್ ಮುನಿಯಪ್ಪ ಕಿಡಿಕಾರಿದ್ದಾರೆ. ಬಿಜೆಪಿ ಸುಮ್ಮನೆ ಆರೋಪವನ್ನ ಮಾಡಬಾರದು, ನಮ್ಮ ಅನುದಾನವನ್ನ ನಮಗೆ ಕೊಡಲಿ, ಆಮೇಲೆ ಅನುದಾನ ಎಷ್ಟು ಕೊಟ್ಟಿದೆ ಅಂತ ಹೇಳಲಿ ಎಂದು ರಿಪಬ್ಲಿಕ್ ಕನ್ನಡ ಮೂಲಕ ವಾಗ್ದಾಳಿಯನ್ನ ನಡೆಸಿದ್ರು. ತಮ್ಮ ವೈಫಲ್ಯತೆಯನ್ನ ಮುಚ್ಚಿಕೊಳ್ಳುವುದಕ್ಕೆ ಕಾಂಗ್ರೆಸ್ ನಾಯಕರು ಅನುದಾನ ವಿಚಾರದಲ್ಲಿ ಅನ್ಯಾಯ ಆಗಿದೆ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ನವದೆಹಲಿಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕುಣಿಯಲು ಬರೆದಿದ್ರೆ ನೆಲ ಡೊಂಕು ಅನ್ನುವಂತೆ ಸಿಎಂ ವರ್ತನೆ ಇದೆ. ಗ್ಯಾರಂಟಿಯಿಂದ ಅಭಿವೃದ್ಧಿ ಕೆಲಸ ಸಾಧ್ಯ ಇಲ್ಲ ಅಂತ ಡಿಸಿಎಂ ಹಾಗೂ ಸಿಎಂ ಹಣಕಾಸು ಕಾರ್ಯದರ್ಶಿ ಬಸವರಾಜ ರಾಯರೆಡ್ಡಿ ಕೂಡ ಈ ಮಾತನ್ನ ಹೇಳಿದ್ದಾರೆ. ಪ್ಲಾನ್ ಇಲ್ಲದೆ ಮನಬಂದಂತೆ ಗ್ಯಾರಂಟಿ ಘೋಷಣೆ ಮಾಡಿದ್ರಿಂದ ಈ ಪರಿಸ್ಥಿತಿ ಬಂದಿದೆ. ಇನ್ನು ರಾಜ್ಯದಲ್ಲಿ ಗ್ಯಾರಂಟಿಯೂ ಸರಿಯಾಗಿ ಜಾರಿಯಾಗಿಲ್ಲ, ಇತ್ತ ಅಭಿವೃದ್ಧಿಯೂ ಆಗ್ತಾ ಇಲ್ಲ ಅಂತೇಳಿ ಕಿಡಿಕಾರರು. ರಾಜ್ಯದಲ್ಲಿ ಸಂಗ್ರಹಿಸಿದ ಜಿಎಸ್ಟಿ ಪಾಲು ಕಾಂಗ್ರೆಸ್ ಸರ್ಕಾರದ ಬಳಿಯಲ್ಲಿಯೇ ಇದೆ ಎಂದು ಕಾಂಗ್ರೆಸ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಂತರರಾಜ್ಯ ಜಿಎಸ್ಟಿ 50% ರಾಜ್ಯಕ್ಕೆ ಹೋಗ್ತಾ ಇದೆ. ಈ ತೆರಿಗೆ ಪದ್ಧತಿ ನೆಹರು ಕಾಲದಿಂದಲೂ ಕೂಡ ಇದೆ. ನಯಾ ಪೈಸಾ ಜಿಎಸ್ಟಿ ಬಾಕಿ ಉಳಿಸಿಕೊಂಡಿಲ್ಲ. 6,280 ಕೋಟಿ ಬಡ್ಡಿ ರಹಿತ ಸಾಲವನ್ನ ನೀಡಿದೆ. 18,000 ಕೋಟಿ ಅನುದಾನ ರಾಜ್ಯಕ್ಕೆ ನೀಡಲಿದ್ದೇವೆ. ಇನ್ನು ಆದ್ರಿಂದ ಸಿಎಂ ತಮ್ಮ ವೈಫಲ್ಯವನ್ನ ಮುಚ್ಚಿಕೊಳ್ಳಲು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಎಂದು ಜನರ ದಾರಿಯನ್ನ ತಪ್ಪಿಸಲು ಕಾಂಗ್ರೆಸ್ ಈ ರೀತಿಯಾಗಿ ತೀರ್ಮಾನವನ್ನ ಮಾಡಿದೆ. ಇನ್ನು ಜವಾಬ್ದಾರಿಯುತ ಪಕ್ಷ ಹೀಗೆ ಮಾತನಾಡಲು ಸಾಧ್ಯವಿಲ್ಲ ಎಂದು ವಾಗ್ದಾಳಿಯನ್ನ ನಡೆಸಿದ್ರು. ಲೋಕಸಭಾ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಬಿಜೆಪಿ ನಾಯಕರು ಫುಲ್ ಅಲರ್ಟ್ ಆಗಿದ್ದಾರೆ. ವಿಧಾನಸಭೆ ಸೋಲು ಬೆನ್ನಲ್ಲೇ ಲೋಕಸಭೆ ಅಖಾಡಕ್ಕಿಳಿಯೋದಕ್ಕೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಮುಂದಾಗಿದ್ದಾರೆ. ಹೀಗಾಗಿ ಟಿಕೆಟ್ ಪಡೆಯೋದಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರನ್ನ ರೇಣುಕಾಚಾರ್ಯರವರು ಭೇಟಿಯಾದರು. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರ ಮೊಮ್ಮಗ ಧೀರಜ್ ಗೆಹ್ಲೋಟ್ ವಿವಾಹ ಆರತಕ್ಷತೆ ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಭಾಗವಹಿಸಿ ಶುಭವನ್ನ ಕೋರಿದ್ರು. ಮಧ್ಯಪ್ರದೇಶದ ಇಂದೋರ್ನಲ್ಲಿ ನಡೆದ ಸಮಾರಂಭದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಚಿವರಾದ ಕೆಜೆ ಜಾರ್ಜ್, ಡಾಕ್ಟರ್ ಜಿ ಪರಮೇಶ್ವರ್, ಡಾಕ್ಟರ್ ಜಿ ಸುಧಾಕರ್ ಹಾಗೂ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಹಾಜರಿದ್ದರು. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮಾಲೀಕತ್ವದ ಸಕ್ಕರೆ ಕಾರ್ಖಾನೆ ಮೇಲೆ ಸಿಐಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಳಗಾವಿಯ ಚಿಕ್ಕನಂದಿ ಗ್ರಾಮದ ಸಮೀಪ ಇರುವ ಶುಗರ್ ಫ್ಯಾಕ್ಟರಿ ಮೇಲೆ ರೇಡ್ ಮಾಡಿ ದಾಖಲೆಗಳನ್ನು ಪರಿಶೀಲಿಸಿದರು. ಈ ಸಕ್ಕರೆ ಕಾರ್ಖಾನೆ ಸ್ಥಾಪಿಸುವುದಕ್ಕೆ 439 ಕೋಟಿಯನ್ನ ಅಪೆಕ್ಸ್ ಬ್ಯಾಂಕ್ನಲ್ಲಿ ಸಾಲ ಪಡೆಯಲಾಗಿತ್ತು. ಸಾಲ ಮರುಪಾವತಿ ಮಾಡದ ಹಿನ್ನೆಲೆ ರಮೇಶ್ ಜಾರಕಿಹೊಳಿ ವಿರುದ್ಧ ಅಪೆಕ್ಸ್ ಬ್ಯಾಂಕ್ ಮ್ಯಾನೇಜರ್ ರಾಜಣ್ಣ ಮುತ್ತಶೆಟ್ಟಿ ದೂರು ನೀಡಿದ್ರು. ಬೆಳಗಾವಿ ನೀರಾವರಿ ಇಲಾಖೆ ಕಚೇರಿಗೆ ರೈತರು ಮುತ್ತಿಗೆ ಹಾಕಿದ್ದಾರೆ. ಹಿಡಕಲ್ ಡ್ಯಾಂಗೆ ಭೂಮಿ ಕಳೆದುಕೊಂಡ ರೈತರಿಂದ ಮುತ್ತಿಗೆ ಹಾಕಿದೆ. ಇನ್ನು ಗುಡುಗನಟ್ಟಿ ಮಾಸ್ತಿಹೊಳಿ ಗ್ರಾಮದ ರೈತರಿಂದ ಮುತ್ತಿಗೆ ಹಾಕಲಾಗಿದೆ. ಹುಕ್ಕೇರಿ ತಾಲೂಕಿನ ಗುಡುಗನಟ್ಟಿ ಮಾಸ್ತಿಹೊಳಿ ಗ್ರಾಮ 394 ಎಕರೆ ಜಮೀನನ್ನ ಕಳೆದುಕೊಂಡಿದ್ದ ರೈತರಿಂದ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಇನ್ನು 50 ವರ್ಷ ಕಳೆದ್ರೂ ಕೂಡ ಪರಿಹಾರದ ಹಣ ಬರಲಿಲ್ಲ ಎಂದು ಸಿಟ್ಟು ಮಾಡಿಕೊಂಡಿದ್ರು. ಚೀಫ್ ಇಂಜಿನಿಯರ್ ರಾಠೋಡ್ ಕಚೇರಿಯಲ್ಲಿ ಧರಣಿ ಪರಿಹಾರ ಪಡೆದೇ ಮರಳಿ ಹೋಗುವುದಾಗಿ ಬಿಗಿ ಪಟ್ಟು ಹಿಡಿದಿದ್ದಾರೆ. ನೋಟಿಸ್ ಕೊಟ್ಟಿದ್ದಾರೆ ಅವ್ರ ಹಿಂಗೆ ಏನೋ ದಾಖಲೆ ಅಂತ ಕೊಟ್ಟಿದ್ದಾರೆ. ಈಗ ಅಟೆಸ್ಟೆಡ್ ಮಾಡಿಕೊಡು ಮತ್ತು ಇದು ಯಾವ ಏನೇನು ಹೆಚ್ಚು ಕೊಟ್ಟಿದೆ ಅಂತ ಕೇಳೋದ ಮೇಲೆ ಅಟೆಸ್ಟೆಡ್ ಮಾಡಿ ಕೊಡಾಕ್ತಾ ಇರಲಿಲ್ಲ ಅವ್ರ. ಇಲ್ಲೇ ಸಹಿ ಮಾಡಿದಾರೆ ರೀ. ಈ ಕಾಪಿಗಳಿಗೂ ಇವಕ್ಕೂ ಸಹಿ ಮಾಡಿ ಕೊಡ್ಬೇಕಲ್ಲ. ಇವನು ಸಹಿ ಅಟೆಸ್ಟೆಡ್ ಮಾಡಿ ಕೊಡ್ತಕ್ಕ ನಾವು 2 ದಿವಸ ಹೇಳಿದ್ರೆ ಅಧಿಕೃತ ದಾಖಲೆ ಕೊಡಬೇಕು. ಇವ್ರು ಕೊಟ್ಟು ದಾಖಲೆ ತಯಾರು ಮಾಡ್ಕೊಂಬಂದ್ರೆ ಮಣ್ಣಿದ ಮಾಡಬೇಕು. ಇಲ್ಲಿವರೆಗೆ ಅಧಿಕಾರಿಗಳು ಬಂದು ಭೇಟಿ ಆದರೆ ಹೇಗೆ ಅವ್ರು ಇಲ್ಲಿ 5 ಮಿನಿಟ್ ಬರ್ತಾರೆ, ಹೋಗಿ ಅಲ್ಲಿ ಇಲ್ಲಿ ರೂಮ್ನಾಗ ಏನಕ್ಕೆ ಮಾತಾಡ್ತಾರೆ. ಅವ್ರು ಏನು ಮಾತಾಡ್ತಾರೆ ಅದು ಏನು ಗೊತ್ತಾರ ನಾವು ಇಲ್ಲಿ ಬರೋಣ. ನಾವು ಮಾತ್ರ ನಾವು ಊಟ ಇಲ್ಲ, ಏನಿಲ್ಲ, ಚಾ ಇಲ್ಲ, ಏನಿಲ್ರಿ. ಅವ್ರ ಅನ್ಕ ಹೋಗಿ ಊಟ ಮಾಡಿ ಬರತ್ತಾರೋ ನಾವು ಹಂಗೆ ಗೊತ್ತಾಗ್ಬಿಡೋರು. ಒಟ್ಟು ಬೆಳತನಕ ಇಲ್ಲ ಏನ್ರಿ? ಹಾಂ, ಬೆಳ್ತಾಲ ಇಲ್ಲಿ. ಬೆಳ್ತಾಲ ತಿಂಗಳಾಗಲಿ ಒಟ್ಟು ನ್ಯಾಯ ಸಿಗುಮಟ ಇಲ್ಲಿ. ನ್ಯಾಯ ಸಿಗುಮಟ ಇಲ್ಲಿ. ಸರ್ ನೋಟಿಸ್ ಕೊಟ್ಟಿದ್ದಾರೆ ಅವ್ರ.